HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜನರ ಮನೆ ಬಾಗಿಲಿನಲ್ಲಿ ಕಂದಾಯ ಇಲಾಖೆಯಿಂದ ಸಮಸ್ಯೆಗೆ ಪರಿಹಾರ. ಅರೆಹಳ್ಳಿಯಲ್ಲಿ ಶಾಸಕ HK ಸುರೇಶ್ರಿಂದ ಜನತಾ ದರ್ಶನ ಆಯೋಜನೆ. 50 ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಪಿಂಚಣಿ ಮಂಜೂರಾತಿ ಪತ್ರ ವಿತರಣೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಸಿದ್ಧತೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೆ ಮುಂಜಾಗ್ರತೆ ವಹಿಸಿ ಶ್ರೀರಾಮ ಸೇನೆ ಸದಸ್ಯರಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ದಶಕಗಳಿಂದ ಜಲ್ಲಿ ಡಾಂಬರ್ ಕಾಣದ ನಗರದಿಂದ 200 ಮೀಟರ್ ದೂರದ ಹೆಬ್ಬಸಾಲೆ ರಸ್ತೆ ಪ್ರತಿನಿತ್ಯ ಸಂಚಾರಕ್ಕೆ ನರಕಯಾತನೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು. ಹಾಲಿ ಶಾಸಕರೇ ನೀವಾದರೂ ಇದರತ್ತ ಗಮನ ಹರಿಸಿ, ಸಾರ್ವಜನಿಕರ ಒಕ್ಕೊರಲಿನ ಮನವಿ. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ವಿನಾಯಕ ಭವನದಲ್ಲಿ ಶಾಸಕ HK ಸುರೇಶ್ ಅಧ್ಯಕ್ಷತೆಯಲ್ಲಿ ಹೋಬಳಿ ಮಟ್ಟದ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಶಾಸಕ HK ಸುರೇಶ್ ಮಾತನಾಡಿ, ಪ್ರಸ್ತುತ ಕೃಷಿಕ ವರ್ಗದವರು ಹಾಗೂ ಸಾರ್ವಜನಿಕರ ಅಕ್ರಮ ಸಕ್ರಮ ಯೋಜನೆಯ 53, 57ರ ಭೂ ಮಂಜೂರಾತಿ, ಹಕ್ಕುಪತ್ರ, ಪೌತಿ ಖಾತೆ, ಪಿಂಚಣಿ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರತಿ ಹೋಬಳಿ ಮಟ್ಟದಲ್ಲಿಯೇ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಬಹುಶಃ ರಾಜ್ಯದ ಇತರೆ ವಿಧಾನಸಭಾ ಕ್ಷೇತ್ರಗಳನ್ನು ಹೋಲಿಸಿದರೆ ನಮ್ಮ ಕ್ಷೇತ್ರವು ಮುಂಚೂಣಿಯಲ್ಲಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯ ಬಹುತೇಕ ಎಲ್ಲ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಸಾರ್ವಜನಿಕರು ಸಂಯಮದಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದ ಸುಮಾರು 50 ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಪಿಂಚಣಿ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು. ನಂತರ ಹೋಬಳಿ ವ್ಯಾಪ್ತಿಯ ನೂರಾರು ಬಡ ಕೂಲಿ ಕಾರ್ಮಿಕರು, ವಯೋವೃದ್ಧರು, ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮನೆಗೆ ಸಂಬಂಧಿಸಿದ ಹಕ್ಕುಪತ್ರ, ಪೌತಿ ಖಾತೆ, ಪಿಂಚಣಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಶಾಸಕರಲ್ಲಿ ತೋಡಿಕೊಂಡರು. ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತಿರುವ ವೇಳೆ ವಿಶೇಷಚೇತನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೊಬ್ಬರು ತಮಗೆ ಸರ್ಕಾರದಿಂದ ನೀಡುತ್ತಿರುವ ಗೌರವಧನವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಶಾಸಕರು ಸ್ಪಂದಿಸುತ್ತಾರೆ ಎಂದು ಅರಿತು ವೇದಿಕೆಗೆ ಆಗಮಿಸಿದ್ರು. ಈ ವೇಳೆ ಅವರನ್ನು ಗಮನಿಸಿದ ಶಾಸಕರು ವೇದಿಕೆ ಮುಂಭಾಗದಲ್ಲಿ ಚೇರ್ನಲ್ಲಿ ಕೂರಿಸಿ ಬಹಳ ಸಂಯಮದಿಂದ ಅವರ ಸಮಸ್ಯೆ ಆಲಿಸಿದ ದೃಶ್ಯ ಕಂಡುಬಂದಿದೆ. ಈ ವೇಳೆ ತಹಸೀಲ್ದಾರ್ ಎಂ ಮಮತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ಅರೆಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಶೋಭಾ ಎಂಬಿ, ಉಪ ತಹಸೀಲ್ದಾರ್ ದೊರೆ, ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ನಾಡ ಕಚೇರಿ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಭಾಗವಹಿಸಿದ್ರು. HCN ನ್ಯೂಸ್ ಬೇಲೂರು. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹೋಬಳಿಯ ಮಟ್ಟದಲ್ಲಿ ಆಯೋಜನೆ ಆಗ್ತಾ ಇದೆ ಅಂದ್ರೆ ಅದು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಅಧಿಕಾರಿಗಳು ಸಮರ್ಪಕವಾಗಿ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಏನಾದರೂ ಸ್ವೀಕಾರಗೊಂಡರೆ ಮುಂದೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಮುಂಜಾಗ್ರತೆ ವಹಿಸುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಶ್ರೀರಾಮ ಸೇನೆ ಬೆಂಗಳೂರು ಮಹಾನಗರ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ಮತ್ತು ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ, ಇಡೀ ದೇಶದಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ ಬಗ್ಗೆ ಪರ ವಿರೋಧ ಚರ್ಚೆ ಕಾವೇರುತ್ತಿದೆ. ಕೆಲವು ಮೌಲ್ವಿಗಳು ತಿದ್ದುಪಡಿ ಆದರೆ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅನ್ನೋ ಹೇಳಿಕೆ ಕೊಡ್ತಿದ್ದಾರೆ ಎಂದು ದೂರಿದ್ರು. ಇದು ಗಲಭೆಗೆ ಪ್ರಚೋದನೆ ನೀಡುವ ಮುನ್ಸೂಚನೆ. ಹಿಂದೆಯೂ ಸಿಎಎ ಮತ್ತು NRC ಕೃಷಿ ಮಸೂದೆ ಮಂಡನೆಯಾದಾಗ ಇಂತಹ ಪ್ರಚೋದನಾಕಾರಿ ಹೇಳಿಕೆಗಳೇ ಗಲಭೆಗೆ ಕಾರಣವಾಗಿದ್ವು. ಈಗಲೂ ಅದೇ ವಾತಾವರಣ ಸೃಷ್ಟಿಸೋ ಸಂಶಯವಿದ್ದು, ತಾವು ಜಿಲ್ಲೆಯಾದ್ಯಂತ ತಕ್ಷಣ ಕಾನೂನು ಸುವ್ಯವಸ್ಥೆ ಬಿಗಿಗೊಳಿಸಿ ಪ್ರಚೋದನೆ ನೀಡುವವರನ್ನ, ಸಮಾಜಘಾತುಕರನ್ನ ಬಂಧಿಸಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ರಕ್ಷಣೆ ಹೆಚ್ಚಿಸಲು ಮನವಿ ಸಲ್ಲಿಸಿದರು. ಈ ಸಾರಿಯಾದರೂ ಉದ್ದಟತನ, ಕಾನೂನು ಸುವ್ಯವಸ್ಥೆ ಕೈಗೆತ್ತಿಕೊಂಡು ಸಾರ್ವಜನಿಕ ಶಾಂತಿ ಭಂಗ, ದೇವಸ್ಥಾನ, ಮಠ ಮಂದಿರದ ಮೇಲೆ ದಾಳಿ ಮುಂತಾದ ಅಹಿತಕರ ಘಟನೆ ಜರುಗದಂತೆ ತಾವು ಜಿಲ್ಲಾದ್ಯಂತ ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಆಸ್ತಿಪಾಸ್ತಿಗೆ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ನೋಡಿಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು. ಇದೇ ವೇಳೆ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಜಾನಕೆರೆ ಹೇಮಂತ್, ಗೌರವಾಧ್ಯಕ್ಷ ಕುಮಾರ್ ಯಡಿಯೂರ್, ಕಾರ್ಯಾಧ್ಯಕ್ಷರು ಮಹೇಶ್ ಕುಮಾರ್, ದುರ್ಗಾ ಸೇನೆ ಮಹಿಳಾಧ್ಯಕ್ಷೆ ನಾಗವೇಣಿ, ತಾಲೂಕು ಅಧ್ಯಕ್ಷ ಉಮೇಶ್ ಸಕಲೇಶ್ಪುರ, ಜಿಲ್ಲಾ ಉಪಾಧ್ಯಕ್ಷ ಪುನೀತ್, ಕಾರ್ಯದರ್ಶಿ ಮನು ಜಗತ್, ತಾಲೂಕು ಅಧ್ಯಕ್ಷರಾದ ಪ್ರದೀಪ್ ಹಾಸನ್, ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ ಅಮಿತ್ ಅರ್ಕಲ್ಗೂಡು, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಪ್ರಕಾಶ್, ಅರಸೀಕೆರೆ ತಾಲೂಕು ಅಧ್ಯಕ್ಷ ವರುಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಮುಗಳೂರ್, ಜಿಲ್ಲಾ ಉಪಾಧ್ಯಕ್ಷರಾದ ಪುನೀತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಶ್ರೀರಾಮ ಸೇನಾ ಇಡೀ ಕರ್ನಾಟಕ ವತಿಯಿಂದ ಇವತ್ತೇನು ಹಾಸನಕ್ಕೆ ನಮ್ಮ ರಾಜ್ಯ ಸಂಘಟನೆ ಶ್ರೀರಾಮ ಸೇನೆಯ ಬೆಂಗಳೂರು ಮಹಾನಗರ ಪಾಲಿಕಾ ಅಧ್ಯಕ್ಷರಾದಂಥ ಶ್ರೀಯುತ ಕಾರ್ಯದರ್ಶಿಯಾದಂಥ ಸುಂದರೇಶ್ ನರ್ಗಲ್ ಅವರು ಬಂದಿದ್ದಾರೆ. ಹಾಗೆ ಅವರು ಜವಾಬ್ದಾರಿ ಬಂದು ದಕ್ಷಿಣ ಪ್ರಾಂತ್ಯ ರಾಜ್ಯ ಲವ್ ಜಿಹಾದ್ ಪ್ರಮುಖರಿದ್ದಾರೆ. ಇವತ್ತು ಬೋರ್ಡ್ ವಿಚಾರವಾಗಿ ಹಾಸನಕ್ಕೆ ಒಂದು ಮನವಿ ಕೊಡುವ ಒಂದು ಉದ್ದೇಶ ಇದೆ.
ಆ ಒಂದು ಉದ್ದೇಶವಾಗಿ ಇವತ್ತು ಬಂದರೆ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಮಸ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈಗಾಗಲೇ ಕೇಂದ್ರ ಸರ್ಕಾರ ವಕಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ. ಕೇಂದ್ರ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಕಲೇಶಪುರ ಪಟ್ಟಣದ ಚಂಪಾಕನಗರ ಟೋಲ್ಗೇಟ್ನಿಂದ ಹೆಬ್ಬಸಾಲೆ ಕಡೆಗೆ ಹೋಗಲು ಯಾರಾದರೂ ಗೂಗಲ್ ಮ್ಯಾಪ್ ಹಾಕಿದ್ರೆ ಟೋಲ್ಗೇಟ್ನಿಂದ ರೋಟರಿ ಶಾಲೆ ಮೂಲಕ ರೈಲ್ವೆ ಸ್ಟೇಷನ್ ದಾರಿಯನ್ನು ತೋರಿಸುತ್ತದೆ. ಈ ದಾರಿಯಲ್ಲಿ ಯಾರಾದರೂ ಪ್ರಯಾಣಿಸಿದ್ರೆ ಸಕಲೇಶಪುರ ಪಟ್ಟಣ ಎಷ್ಟೊಂದು ಹಿಂದುಳಿದಿದೆಯಾ ಎಂಬ ಭಾವನೆ ಮೂಡುತ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಂಬಿ ಉಮೇಶ್ರಿಂದ ಒಂದು ವರದಿ. ರೋಟರಿ ಶಾಲೆಯಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗುವ 200 ಮೀಟರ್ ರಸ್ತೆಯಲ್ಲಿ ಸಂಚರಿಸಿದ್ರೆ ಯಾವುದೇ ಹಳ್ಳಿಗಾಡಿನ ರೋಡಲ್ಲಿ ಜಟಕ ಬಂಡಿ ಹತ್ತಿ ಸವಾರಿ ಮಾಡಿದಂತಾಗುತ್ತೆ. ಅಷ್ಟರ ಮಟ್ಟಿಗೆ ರಸ್ತೆ ಇದೆ. ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳು, ಮೇಲೆತ್ತಿರುವ ದೊಡ್ಡ ದೊಡ್ಡ ಕಲ್ಲುಗಳಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಈ ರಸ್ತೆ ರೈಲ್ವೆ ನಿಲ್ದಾಣ ಹಾಗೂ ಹೆಬ್ಬಸಾಲೆ, ಹೆನ್ನಲಿ, ಕೃಷ್ಣಾಪುರದ ಮೂಲಕ ಗಾಣದಹೊಳೆಯ ಮೂಡಿಗೆರೆ ರಸ್ತೆ ಹಾಗೂ ಇನ್ನೊಂದು ಕಡೆಯಿಂದ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ಹಾಗೂ ಮೂಡಿಗೆರೆ ರಸ್ತೆಯನ್ನ ಕೂಡಿಕೊಳ್ಳುತ್ತದೆ. ರೈಲ್ವೆ ನಿಲ್ದಾಣದಿಂದ ಮೂಡಿಗೆರೆ ರಸ್ತೆವರೆಗೂ ಎತ್ತಿನಹೊಳೆ ಯೋಜನೆಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ. ಆದರೆ ರೈಲ್ವೆ ಅಂಡರ್ ಪಾಸ್ನಿಂದ ಚಂಪಕನಗರದ ಮೂಲಕ ಬಿಎಂ ರಸ್ತೆಗೆ ದಾರಿ ಕಲ್ಪಿಸುವ ಈ ರಸ್ತೆ ಇದುವರೆಗೂ ಜಲ್ಲಿಯನ್ನೇ ನೋಡಿಲ್ಲ. 200 ಮೀಟರ್ ದೂರದಲ್ಲಿರುವ ರೋಟರಿ ಶಾಲೆಗೆ ಈ ಭಾಗದಿಂದ ಹಲವಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಈ ಮಾರ್ಗದಲ್ಲೇ ಸಂಚರಿಸಬೇಕು ಹಾಗೂ ವಾಹನದಲ್ಲಿ ಬಂದರೆ ಪೋಷಕರು ವಾಹನವನ್ನ ರೈಲ್ವೆ ಅಂಡರ್ ಪಾಸ್ ಹತ್ತಿ ನಿಲ್ಲಿಸಿ ಮಕ್ಕಳನ್ನ ಶಾಲೆವರೆಗೂ ನಡೆಸಿಕೊಂಡೇ ಹೋಗಬೇಕು. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಮುಂಜಾನೆ ವೃದ್ಧರು ಸೇರಿದಂತೆ ನೂರಾರು ಮಂದಿ ವಾಕಿಂಗ್ ಮಾಡಲು ಬರ್ತಾರೆ. ಈ 200 ಮೀಟರ್ ರಸ್ತೆಯು 40 ರಿಂದ 60 ವರ್ಷದ ವಯಸ್ಸಿನವರು ವಾಕ್ ಮಾಡುವಾಗ ಗುಂಡಿಗಳಿಗೆ ಕಾಲಿಟ್ರೆ ಕೈಕಾಲು ಮುರಿದುಕೊಂಡು ಹಾಸಿಗೆ ಹಿಡಿಯುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಈ ರಸ್ತೆಯಲ್ಲಿ ಅಕ್ಕಪಕ್ಕದ ಮನೆಯವರು ಇದುವರೆಗೂ ಚಂಪಕನಗರಕ್ಕೆ ಹೋಗಬೇಕಾದ್ರೆ ರೈಲ್ವೆ ನಿಲ್ದಾಣದ ಲಕ್ಷ್ಮೀಪುರ ಮುಖಾಂತರವೇ ಹೋಗಬೇಕು. ಇನ್ನು ಈ ರಸ್ತೆಯಲ್ಲಿ 20ಕ್ಕೂ ಹೆಚ್ಚು ಹೆಬ್ಬಸಾಲೆ ಹಾಗೂ ಹೆನ್ನಲಿ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿನಿತ್ಯ ನಡೆದುಕೊಂಡು ಹೋಗ್ತಾರೆ. ಬೇಸಿಗೆ ಕಾಲದಲ್ಲಿ ಹೇಗೋ ಬಿದ್ದ ಗುಂಡಿಗಳನ್ನು ದಾಟಿಕೊಂಡು ಹೋಗುವ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ರಸ್ತೆ ಮೇಲಿಂದ ಜೋರಾಗಿ ಹರಿದು ಬರೋ ನೀರು ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ಮಕ್ಕಳನ್ನ ಮಳೆ ನಿಲ್ಲುವವರೆಗೂ ಶಾಲೆಯಲ್ಲಿ ಅಥವಾ ರಸ್ತೆ ಅಕ್ಕಪಕ್ಕದಲ್ಲಿ ನಿಲ್ಲುವಂತೆ ಮಾಡುತ್ತದೆ. ಎಷ್ಟೋ ವಾಹನ ಚಾಲಕರು ಗೂಗಲ್ ಮ್ಯಾಪ್ನಿಂದ ಈ ರಸ್ತೆಯಲ್ಲಿ ಬರುವವರು ರಾತ್ರಿ ಸಮಯದಲ್ಲಿ ಬಂದು ವಾಹನಗಳನ್ನ ಅಕ್ಕಪಕ್ಕದಲ್ಲಿರುವ ಗುಂಡಿಗಿಳಿಸಿ ರಾತ್ರಿ ಇಡೀ ಅಲ್ಲೇ ಇದ್ದು ಕ್ರೇನ್ ಮೂಲಕ ಹಾಗೂ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ವಾಹನ ಮೇಲಕ್ಕೆತ್ತಿಸಿ ವಾಹನ ತೆಗೆದುಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಉಪಯೋಗವಿರುವ ಈ ರಸ್ತೆ ಬಗ್ಗೆ ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳ ಗಮನಕ್ಕೆ ಬೀಳದೇ ಇರುವುದು ಮತದಾನ ಮಾಡಿದ ನಾಗರಿಕರಲ್ಲಿ ಯಕ್ಷ ಪ್ರಶ್ನೆ ಕಾಡುತ್ತಿದೆ. ಅನೇಕ ಬಾರಿ ಈ ರಸ್ತೆಯನ್ನ ಸರಿಪಡಿಸುವಂತೆ ಅಥವಾ ಚರಂಡಿ ವ್ಯವಸ್ಥೆ ಮಾಡಿಕೊಡುವಂತೆ ಹೆಬ್ಬಸಾಲೆ ಹಾಗೂ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೂ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಅಲ್ಲದೆ ಇದುವರೆಗೂ ಜನಪ್ರತಿನಿಧಿಗಳಾಗಲಿ ಎಂಎಲ್ಎಗಳು ಇತ್ತ ಕಡೆ ಮುಖ ಮಾಡದೇ ಇರೋದು ನಾಗರಿಕರಲ್ಲಿ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. 200 ಮೀಟರ್ ರಸ್ತೆಯನ್ನ ಶಾಸಕರಾದ ಸಿಮೆಂಟ್ ಮಂಜು ಯಾವುದಾದ್ರೂ ಅನುದಾನದಲ್ಲಿ ಮಾಡಿಸಿಕೊಟ್ಟಲ್ಲಿ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಅನುಕೂಲವಾಗಲಿದ್ದು ಅದನ್ನ ಮಾಡುವ ಮನಸ್ಸು ಮಾಡಬೇಕು. ಈ ರಸ್ತೆಯ ಅಕ್ಕಪಕ್ಕದ ಮನೆಯ ನಾಗರಿಕರು ಹಾಗೂ ಪ್ರತಿದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ವಿದ್ಯಾರ್ಥಿಗಳ ಅಳಲು ದಯಮಾಡಿ ಹಾಲಿ ಶಾಸಕರು ಹಳೆ ಶಾಸಕರ ಹಾದಿ ಹಿಡಿಯದೆ ಅಭಿವೃದ್ಧಿಯ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರುವ ಶಾಸಕರು ಈ ರಸ್ತೆಯ ಸಮಸ್ಯೆಯತ್ತ ಗಮನ ಹರಿಸಲಿ ಎಂಬುದು ನಮ್ಮ ಆಶಯ ಎಂದು ಸಾರ್ವಜನಿಕರು ಕೋರಿದ್ದಾರೆ. HCN ನ್ಯೂಸ್, ಸಕಲೇಶಪುರ. ರೋಡ್ ಇಲ್ಲದೆ ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗಿದೆ. ಓಡಾಡಲಿಕ್ಕೆ ಕಷ್ಟ ಆಗಿದೆ. ನೀರು ಹರಿದು ತುಂಬ ಹಾಳಾಗಿದೆ ರೋಡು. ಕಂಪಲ್ಸರಿ ರೋಡ್ ಬೇಕೇ ಬೇಕು ಇಲ್ಲಿ ಓಡಾಡಲಿಕ್ಕೆ. ನೀವು ಎಷ್ಟು ವರ್ಷದಿಂದ ತಿರುಗಾಡ್ತಾ ಇದ್ದೀರಿ? ನಾನು ಇಲ್ಲಿ 4-10 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಮೊದಲು ರೋಡ್ ಇತ್ತು, ರಸ್ತೆ ಇತ್ತು ಅಲ್ಲಿ? ರಸ್ತೆ ಮೊದಲು ಇರಲಿಲ್ಲ, ಈಗಲೂ ಇಲ್ಲ. ಇಲ್ಲಿ ರಸ್ತೆನೇ ಆಗಿಲ್ಲ ಇಷ್ಟು ವರ್ಷ? ಇಷ್ಟು ವರ್ಷ ಕೂಡ ಏನೇನೂ ಆಗಿಲ್ಲ. ನಮಸ್ಕಾರ, ನನ್ನ ಹೆಸರು ಸಿಲ್ವೆಸ್ಟರ್ ಸಲ್ಡಾನ. ನನ್ನ ಮನೆ ಇಲ್ಲೇ ರೋಟರಿ ಸ್ಕೂಲ್ ಕೆಳಗಡೆ, ಗೇಟ್ ಹತ್ರ ಕೆಳಗಡೆ ಮನೆ. ನಾನು ಸುಮಾರು 25 ವರ್ಷದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ನಮಗೆ ರೈಲ್ವೆ ಸ್ಟೇಷನಿಗೆ ಹೋಗ್ಲಿಕ್ಕೂ, ಎನ್ಲಿ ಹೋಗ್ಲಿಕ್ಕೂ, ಎಪ್ಸಾಲೆ ಹೋಗ್ಲಿಕ್ಕೂ ಇದು ಹತ್ತಿರದ ದಾರಿ. ಇಡೀ ಗೂಗಲ್ ಲೊಕೇಶನ್ ಇದೇ ದಾರಿ ತೋರಿಸ್ತಾ ಇದೆ. ಇಲ್ಲಿ ಒಂದು ಚರಂಡಿ ಇಲ್ಲ, ರೋಡಿನ ವ್ಯವಸ್ಥೆ ಸರಿ ಇಲ್ಲ. 25 ವರ್ಷದಿಂದ ಈ ರೋಡ್ ಇದೇ ಥರ ಇದೆ. ಮುಂಚೆ ಕಾಲ್ದಾರಿ ಹಂಗಿತ್ತು, ಈಗ ಸ್ವಲ್ಪ ಅಗದು ರೋಡ್ನಂಗೆ ಮಾಡಿದ್ದಾರೆ. ಮಳೆಗಾಲದಲ್ಲಿ ಪೂರ್ತಿ ಕೊಚ್ಚೋಗಿ 15 ವರ್ಷದಿಂದ ಇಲ್ಲಿ ರೋಡಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಆಗ ಒಂಥರ ಕಾಲ್ದಾರಿ ಹೆಂಗಿತ್ತು, ಈಗ ಹೆಚ್ಚು ಕಡಿಮೆ 15 ವರ್ಷದ ಮೇಲೆ ಆದ್ರೂ ಅದೇ ಥರ ಇದೆ. ಮತ್ತು ಗುಂಡಿ ಜಾಸ್ತಿ ಆಗಿ ಸುಮಾರು ಜನ ವೆಹಿಕಲಲ್ಲಿ ಬೀಳೋದು ನೋಡಿದ್ದೀನಿ. ಮತ್ತು ಮಳೆಗಾಲದಲ್ಲಿ ನಮಗೆ ಓಡಾಡೋದಕ್ಕೆ ಕಷ್ಟ ಆಗಿದೆ. ಇಲ್ಲಿಂದ ಮೇಲೆ ತಿರುಗಬೇಕು ಅಂದರೆ ಗುಂಡಿ ಬಿದ್ದು ಮತ್ತು ರೋಡ್ ಇಂಪ್ರೂವ್ಮೆಂಟೇ ಇಲ್ಲ. ಎಷ್ಟು ವರ್ಷ ಆದರೂ ಅದೇ ಥರ ಇದೆ. ರೈಲ್ವೆ ಹೋಗಬೇಕು ಅಂದರೆ ಎಷ್ಟು ಹತ್ತಿರ ಇತ್ತು ಜಾಗ, ಸುತ್ತಿ ಬಳಸಿ ಬರಬೇಕಾಗುತ್ತೆ ಜನಗಳು. ಇದರಿಂದ ಭಾರಿ ತೊಂದರೆ. ನನ್ನ ಹೆಸರು ಚೈತನ್ಯ. ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ರಸ್ತೆ ಎಲ್ಲ ಒಂಥರ ಆಗಿದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ ತನಕ ಹೋಗ್ಬೇಕಾದ್ರೂ ಇಲ್ಲೆಲ್ಲ ಸ್ವಲ್ಪ ಮಣ್ಣು ಜಾರುತ್ತೆ, ಮತ್ತು ಚರಂಡಿ ನೀರೆಲ್ಲ ರೋಡ್ ಮೇಲೆ ಬರುತ್ತೆ. ಆಮೇಲೆ ಅಲ್ಲಿಂದ ಒಂದೆರಡು ಸತಿ ಬಿದ್ದಿದ್ದೀನಿ. ಅಮ್ಮ ಹೇಳ್ತಾರೆ ಗಲೀಜು ಬಂದಿದ್ದೆ ಬಟ್ಟೆ ಆಟ ಆಡಿ ಅಂತ, ಆದರೆ ಅದು ಬಿದ್ದಿರೋದು. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನಾವು ಇಲ್ಲೇ ಹೋಗ್ತೀವಿ, ಚರಂಡಿ ನೀರೆಲ್ಲ ಇಲ್ಲೇ ಬರುತ್ತೆ, ಶೂಸ್ ಎಲ್ಲ ಗಲೀಜಾಗುತ್ತೆ. ಅದಕ್ಕೆ ರಸ್ತೆ ಸ್ವಲ್ಪ ಸರಿ ಮಾಡಿ ಅಂತ ಹೇಳ್ತೀವಿ.
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಗಳ ಸುಗಮ ಜಾರಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಪ್ರಮುಖವಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿನ ಪಡಿತರ ಧಾನ್ಯಗಳ ವಿತರಣೆ, ತೂಕದ ವ್ಯತ್ಯಾಸ, ಆಹಾರ ಧಾನ್ಯಗಳ ಗುಣಮಟ್ಟ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿದರು. ಕೆಎಸ್ಆರ್ಟಿಸಿ ಬಸ್ಗಳು ಪಟ್ಟಣದ ಒಳಗೆ ಸಂಚರಿಸದೆ ಬೈಪಾಸ್ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು, ಆ ಬಸ್ಗಳ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ವಿವಿಧ ಸರ್ಕಲ್ಗಳಲ್ಲಿ ಕೈ ತೋರಿಸಿದಾಗ ಬಸ್ಗಳನ್ನು ಕಡ್ಡಾಯವಾಗಿ ನಿಲ್ಲಿಸಿ ಅವರು ಬಸ್ಸಿನ ಒಳಗೆ ಹತ್ತಿದ ನಂತರ ಬಾಗಿಲು ಕಡ್ಡಾಯವಾಗಿ ಹಾಕಬೇಕು. ಹಲವಾರು ಪ್ರಯಾಣಿಕರು ಬಸ್ಸಿನ ಬಾಗಿಲು ಬಳಿ ನಿಂತು ಕೆಳಗೆ ಬಿದ್ದಿರುವ ಉದಾಹರಣೆಗಳಿವೆ. ಶೀಘ್ರ ಅಧಿಕಾರಿಗಳು ಚಾಲಕ ಮತ್ತು ನಿರ್ವಾಹಕರಿಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾಹಿತಿ ನೀಡಿ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಅವರು ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಸಿಗುವಂತಾಗಬೇಕು. ಈ ಯೋಜನೆಗಳು ಯಾರಿಗೆ ತಲುಪಿಲ್ಲ ಅಂತಹವರಿಗೆ ಈಗಾಗಲೇ ಅರಿವು ಕಾರ್ಯಕ್ರಮ ಮಾಡಲಾಗಿದೆ. ಇನ್ನು ವೇಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಾಗುವುದೆಂದು ಸಭೆಗೆ ಮಾಹಿತಿ ನೀಡಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಟಿ ಮಲ್ಲೇಶ್ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ತಾಲೂಕಿನಲ್ಲಿ 22,730 ಅರ್ಹ ಫಲಾನುಭವಿಗಳಿದ್ದು 21,273 ನೋಂದಣಿಯಾದ ಫಲಾನುಭವಿಗಳಿದ್ದಾರೆ. 415 ಫಲಾನುಭವಿಗಳ ರೇಷನ್ ಕಾರ್ಡ್ ತಿದ್ದುಪಡಿ ಆಗಬೇಕಾಗಿದ್ದು 65 ಐಟಿ ಪಾವತಿದಾರರಿದ್ದಾರೆ. 332 ಮರಣ ಹೊಂದಿರುವ ಫಲಾನುಭವಿಗಳಿದ್ದಾರೆ. 314 ಆಧಾರ್ ತಾಂತ್ರಿಕ ಸಮಸ್ಯೆಯಿಂದ ಯೋಜನೆಯ ಹೊರಗುಳಿದಿದ್ದಾರೆ. ಶೀಘ್ರದಲ್ಲಿ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಎಲ್ಲಾ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿಸುವ ರೀತಿ ಕಾರ್ಯಕ್ರಮ ವಹಿಸಲಾಗುವುದೆಂದು ಸಭೆಗೆ ಮಾಹಿತಿ ನೀಡಿದರು. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸೆಸ್ಕಾಂ ರಾಘವೇಂದ್ರರವರು ಗೃಹಜ್ಯೋತಿಯಲ್ಲಿ ತಾಲೂಕಿನಲ್ಲಿ ಒಟ್ಟು 23,296 ಗೃಹಜ್ಯೋತಿ ಅಡಿ ನೋಂದಣಿಗೊಂಡಿದ್ದಾರೆ. 23,217 ಗ್ರಾಹಕರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. 21 ಗ್ರಾಹಕರು ತಾಂತ್ರಿಕ ಕಾರಣದಿಂದ ಯೋಜನೆಯ ಹೊರಗುಳಿದಿದ್ದಾರೆ. ಒಟ್ಟು 99.91 ಇಲಾಖೆಯಿಂದ ಶೇಕಡಾವಾರು ಯೋಜನೆ ಪ್ರಗತಿಯಲ್ಲಿದೆ. ತಾಂತ್ರಿಕ ಕಾರಣದಿಂದ ಹೊರಗಿರುವ ಗ್ರಾಹಕರಿಗೆ ಶೀಘ್ರ ಸಮಸ್ಯೆ ಬಗೆಹರಿಸಿ ಯೋಜನೆಯ ಲಾಭ ಮಾಡಿಕೊಡಲಾಗುವುದೆಂದು ಸಭೆಗೆ ಮಾಹಿತಿ ನೀಡಿದರು. ಆಹಾರ ನಿರೀಕ್ಷಕ ಮೋಹನ್ ಅವರು ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ತಾಲೂಕಿನಲ್ಲಿ ಒಟ್ಟು 23,169 ಪಡಿತರ ಚೀಟಿದಾರರಿದ್ದು, ಡಿಪಿಟಿ ಮುಖಾಂತರ ಅರ್ಹ ಫಲಾನುಭವಿಗಳ ಸಂಖ್ಯೆ 22,606 ಪಡಿತರ ಚೀಟಿಗಳು ಇದೆ. ಯೋಜನೆಯ ಲಾಭವನ್ನ 22,398 ಒಟ್ಟು ಅರ್ಹ ಫಲಾನುಭವಿಗಳು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. 208 ಪಡಿತರ ಚೀಟಿದಾರರಿಗೆ ತಾಂತ್ರಿಕ ಕಾರಣದಿಂದ ಯೋಜನೆಯ ಹಣ ಪಾವತಿಯಾಗಿರುವುದಿಲ್ಲ. ಯೋಜನೆ ಸವಲತ್ತು ವಿತರಿಸುವ ಕಾರ್ಯಕ್ರಮ ವಹಿಸಲಾಗುವುದೆಂದು ಸಭೆಗೆ ತಿಳಿಸಿದರು. ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ವಿಜಯ ಮಾತನಾಡಿ, ತಾಲೂಕಿನಲ್ಲಿ ಯುವ ನಿಧಿಯಡಿ ಒಟ್ಟು 199 ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದು, ಯೋಜನೆಯ ಲಾಭವನ್ನ 102 ಫಲಾನುಭವಿಗಳು ಪಡೆಯುತ್ತಿದ್ದಾರೆ. 41 ಪುರುಷ ಫಲಾನುಭವಿಗಳು, 61 ಮಹಿಳಾ ಫಲಾನುಭವಿಗಳು ತಾಲೂಕಿನ ವ್ಯಾಪ್ತಿಯ ಎಲ್ಲಾ ಪದವಿ ಕಾಲೇಜುಗಳಿಗೆ ಯೋಜನೆ ಸಮಿತಿಯೊಂದಿಗೆ ಭೇಟಿ ನೀಡಿ ಯೋಜನೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿ ಅರ್ಹ ಫಲಾನುಭವಿಗಳಿಗೆ ಯೋಜನೆ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದೆಂದು ಸಭೆಗೆ ತಿಳಿಸಿದರು. ಕೆಎಸ್ಆರ್ಟಿಸಿ ತಾಲೂಕು ನಿಲ್ದಾಣಾಧಿಕಾರಿ ಮಾತನಾಡಿ, ಶಕ್ತಿ ಯೋಜನೆ ಅಡಿ ಎಲ್ಲಾ ಫಲಾನುಭವಿಗಳು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಪ್ರತಿಯೊಬ್ಬ ನಿರ್ವಾಹಕರು ಕ್ರಮಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾವುದೇ ಸಣ್ಣಪುಟ್ಟ ದೋಷಗಳಿದ್ರೂ ಸರಿಪಡಿಸಿ ಯೋಜನೆಯ ಲಾಭವನ್ನ ಎಲ್ಲಾ ಫಲಾನುಭವಿಗಳಿಗೆ ನೀಡಲಾಗುವುದೆಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ಸಮಿತಿ ಸದಸ್ಯರುಗಳಾದ ಶಿವೇಗೌಡ, ಯೋಗೇಶ್ ಪಿಇ, ಶ್ರೀಧರ್, ರುದ್ರಕುಮಾರ್, ರಂಗನಾಥ್, ದರ್ಶನ್, ಭುವನೇಶ್, ಯಾಕೂಬ್, ಮಧು ಮತ್ತು ತಾಲೂಕು ಪಂಚಾಯಿತಿ ಸಿಬ್ಬಂದಿ ಅಶೋಕ್ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಈ ಯೋಜನೆಗೆ ಸಂಬಂಧಪಟ್ಟಂತೆ ಸಿಡಿ ಬಸ್ ಅವರು ಈಗಾಗಲೇ ಒಂದು ನಮಗೆ ಪಟ್ಟಿಯನ್ನು ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್, ಈಗ ನೀವು ಆಲ್ರೆಡಿ ಈಗ 22,730 ಜನ ಫಲಾನುಭವಿಗಳ ಒಂದು ಹೆಸರ ಫಲಾನುಭವಿಗಳ ಇದೆ. ಅದರಲ್ಲಿ ಈಗ ನೋಂದಾಯಿತ 21,273 ಅಷ್ಟು ಜನಕ್ಕೆ ತಲುಪ್ತಾ ಇದೆ ಅಲ್ವಾ ಸರ್? ಖಂಡಿತ. ಈಗ ಏನೀಗ ಬಾಕಿ ಉಳ್ಕೊಂಡಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನೇನ ಸಮಸ್ಯೆ, ಅದನ್ನ ಏನು ಒಟ್ಟಿಗೆ 22,730 ಜನ ಅರ್ಹ ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ 21,273 ಜನ ನೋಂದಣಿ ಮಾಡಿ ಈ ನಮ್ಮ ಆಹಾರ ಇಲಾಖೆನವರು ಇದ್ದಾರೆ. 415 ಕಾರ್ಡ್ಗಳು ತಿದ್ದುಪಡಿ ಹೋಗಿದೆ ಸರ್. ಅಂದರೆ ಅತ್ತೆಯರು ಇದ್ದು ಅವ್ರು ಮರಣ ಹೊಂದಿರ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಬೇರೆಯವ್ರಿಗೆ ಬರಬೇಕು ಅದು ಕಾರ್ಡ್. ಸೊ ಆ ಥರದ ಪ್ರಾಬ್ಲಮ್ಸ್ ಇರೋರು 415 ಜನ ಬಂದಿದ್ದಾರೆ. ಮತ್ತು IT
ಇರ್ತಕ್ಕಂಥ. ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆದಿದ್ದು, ಈ ನಡುವೆ ಹೆಚ್ಚಿನ ನಿರ್ದೇಶಕರ ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ ಸಂಘದ ಭವನದಲ್ಲಿ ಕೆಎಂ ಶ್ರೀನಿವಾಸ್ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಖಜಾಂಚಿ ಸ್ಥಾನಕ್ಕೆ ಎಸ್ ಮಧು, ರಾಜ್ಯ ಪರಿಷತ್ತು ಸ್ಥಾನಕ್ಕೆ ಟಿ ರಾಜು ನಾಮಪತ್ರ ಸಲ್ಲಿಸಿದರು. ಸರ್ಕಾರಿ ನೌಕರರ ಸಂಘದ ಚುನಾವಣೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೆಎಂ ಶ್ರೀನಿವಾಸ್ ಮಾತನಾಡಿ, ಜಿಲ್ಲೆಯ 2024-29ನೇ ಸಾಲಿನ ನೌಕರರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ತಿಳಿಸುತ್ತೇವೆ. ಡಿಸೆಂಬರ್ 4ರಂದು ನಡೆಯುವ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲಾಗಿದ್ದು, ಜೊತೆಯಲ್ಲಿ ನನ್ನ ಆತ್ಮೀಯರಾದ ಎಸ್ ಮಧು ಖಜಾಂಚಿ ಸ್ಥಾನಕ್ಕೆ, ಟಿ ರಾಜು ಅವರು ರಾಜ್ಯ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ತಂಡವನ್ನ ಎಲ್ಲಾ ನಿರ್ದೇಶಕರು ಸ್ವಾಭಿಮಾನದ ತಂಡ ಎಂದು ಆಯ್ಕೆ ಮಾಡಿ ಸಂಘವನ್ನ ಸಂಘಟನೆ ಮಾಡೋದಕ್ಕೆ ಶಕ್ತಿ ತುಂಬುವಂತೆ ಎಲ್ಲ ಆತ್ಮೀಯರಲ್ಲಿ ನಿರ್ದೇಶಕರಿಗೆ ಮನವಿ ಮಾಡೋದಾಗಿ ಹೇಳಿದರು. ಸರ್ಕಾರಿ ನೌಕರರ ಚುನಾವಣೆಯು ಬಂಡವಾಳಶಾಹಿಯ ಹಣಬಲ ಜನಬಲದ ನಡುವೆ ಸ್ಪರ್ಧೆ ನಡೆಯುತ್ತಿದ್ದು, ಈ ನಿಟ್ಟಿನಲ್ಲಿ ಸಮಸ್ತ ನೌಕರರ ಅಭಿಪ್ರಾಯ ಸಂಗ್ರಹಿಸಿ ಎಲ್ಲರ ಸಹಕಾರದಲ್ಲಿ ಇಲಾಖೆಯ ಎಲ್ಲ ಸರ್ಕಾರಿ ನೌಕರರು ನಮ್ಮ ತಂಡಕ್ಕೆ ಮತ ನೀಡುವಂತೆ, ನಿರ್ದೇಶಕರು ಯಾವ ಆಮಿಷಕ್ಕೆ ಒಳಗಾಗದೇ ಇರಲು ತಿಳಿ ಮಾತು ಹೇಳಿ ಮನವೊಲಿಸುವಂತೆ ಮನವಿ ಮಾಡಿದರು. 60ರಿಂದ 65 ನಿರ್ದೇಶಕರು ಧೃತಿಗೆಡದೆ ಯಾವುದೇ ಒತ್ತಡಕ್ಕೂ ಮಣಿಯದೆ ಎಲ್ಲ ನಿರ್ದೇಶಕರು ನಮ್ಮ ತಂಡಕ್ಕೆ ಮತ ನೀಡಿ ಹೆಚ್ಚು ಮತಗಳಲ್ಲಿ ಜಯಶೀಲರನ್ನಾಗಿ ಮಾಡಿ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಕೋರಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಸ್ವಾಮಿ ಮಾತನಾಡಿ, ಈಗಾಗಲೇ 74 ಜನ ಸದಸ್ಯರು ಕೂಡ ನಮ್ಮ ಸ್ವಾಭಿಮಾನಿ ತಂಡವನ್ನ ಬೆಂಬಲಿಸಿ ಜಯಶೀಲರನ್ನಾಗಿ ಮಾಡಲು ಬೇಡಿಕೊಳ್ಳುತ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೌಕರರ ಸಂಘದ ಅಧ್ಯಕ್ಷನಾಗುವ ಅರ್ಹತೆ ಎಲ್ಲರಿಗೂ ಇದೆ. ಈ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸ್ಥಳೀಯವಾಗಿ ನೌಕರನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೇವೆ. ಜೊತೆಗೆ ಅಧ್ಯಕ್ಷನಾಗಿ ಆಯ್ಕೆಯಾದಲ್ಲಿ ಮುಂದಿನ ದಿನಗಳಲ್ಲಿ ನೌಕರರ ಸಮಸ್ಯೆಗಳ ವಿರುದ್ಧ ಹೋರಾಡಿ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋದಾಗಿ ಹೇಳಿದರು. ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಧು, ರಘು, ಪ್ರದೀಪ್, ರಾಜು, ವಿಶ್ವನಾಥ್, ಯಶೋಧರ್, ಗಿರೀಶ್ ಇತರರು ಉಪಸ್ಥಿತರಿದ್ದರು. HCA ನ್ಯೂಸ್ ಹಾಸನ್. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸದಸ್ಯರು, ಸರ್ಕಾರಿ ನೌಕರರಿಗೆ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸಿ ಬಯಸ್ತೇನೆ. ಈಗಾಗಲೇ ಗೊತ್ತಿರಬಹುದು, ಚುನಾವಣೆ 2024-29 ಸಾಲಿನಲ್ಲಿ ಚುನಾವಣೆಗೆ ಹಾಸನ ಜಿಲ್ಲಾ ನೌಕರರ ಸಂಘ ಚುನಾವಣೆಗೆ ಕೆಎಂ ಶ್ರೀನಿವಾಸ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಟಿ ರಾಜೀವ್ ಅವರು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ, ಶ್ರೀಯುತ ಮಧು ಅವರು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದರೆ ನಾವು ತಂಡ ಸಮಸ್ತ ಹಾಸನ ಜಿಲ್ಲೆಯ 2024-29ನೇ ಸಾಲಿನ ನಿರ್ದೇಶಕರ ಹುದ್ದೆಗೆ ಆಯ್ಕೆಯಾಗಿರುವ ಎಲ್ಲ ನಮ್ಮ ಆತ್ಮೀಯರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗ ನಡೆಯುವ ಡಿಸೆಂಬರ್ 4ನೇ ತಾರೀಕು ನಡೆಯುವ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಆತ್ಮೀಯರು, ಸ್ನೇಹಿತರು ಆಗಿರುವಂಥ ಮಧು ಎಸ್ KGAD ಅವರು ಖಜಾಂಚಿ ಸ್ಥಾನಕ್ಕೆ ಹಾಗೂ ರಾಜು ಟಿ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಈ ದಿನ ಈ ಒಂದು ತಂಡವನ್ನು ಎಲ್ಲ ನಿರ್ದೇಶಕರು ಸ್ವಾಭಿಮಾನದ ತಂಡ ಅಂತ ಏನು ನಾವು ಹೇಳಿಕೊಂಡಿದ್ದೀವಿ. ಹೊಳೆನರಸೀಪುರ ಪಟ್ಟಣದ ಪ್ರತಿಷ್ಠಿತ ಮೈಲ್ಸ್ಟೋನ್ ಅಕಾಡೆಮಿ ಮತ್ತು KNA ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹೊಳೆನರಸೀಪುರ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ತಾಯಿ ಭುವನೇಶ್ವರಿ ದೇವಿ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಜಯ ಚಾಮರಾಜೇಂದ್ರ ವೃತ್ತದ ಬಳಿ ಇರುವ ಶ್ರೀ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಮಕ್ಕಳು ಕೆಲಹೊತ್ತು ಮಾನವ ಸರಪಳಿ ರಚಿಸಿ ಕನ್ನಡದ ಹಾಡುಗಳಿಗೆ ವಿವಿಧ ವೇಷಭೂಷಣಗಳನ್ನು ತೊಟ್ಟು ಅಮೋಘ ಕನ್ನಡ ಭಾಷಾಭಿಮಾನವನ್ನ ಪ್ರತಿಬಿಂಬಿಸುವ ನೃತ್ಯ ಪ್ರದರ್ಶನ ನೀಡಿ ಸಾರ್ವಜನಿಕರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ KNA ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಬಾಬು, ಮೈಲ್ಸ್ಟೋನ್ ಅಕಾಡೆಮಿ ನಿರ್ದೇಶಕ ಪ್ರಜ್ವಲ್ ಎಂಬಿ, ಸಿಇಒ ಶೀತಲ್ ಪ್ರಜ್ವಲ್, ಕಾರ್ಯದರ್ಶಿ ರಮೇಶ್ ಪಿ ಪಟ್ಟಾರ್, KNA ಕಾರ್ಯದರ್ಶಿ ರೂಪಾ ವೆಂಕಟೇಶ್, ಆಡಳಿತಾಧಿಕಾರಿ ಸುಧಾಕರ್ ಮನೋಹರ್, KNA ಮುಖ್ಯ ಶಿಕ್ಷಕಿ ಅಫ್ರೀನ್ ಫಿರ್ದೋಸ್ ಮತ್ತು ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. HCA ನ್ಯೂಸ್ ಹೊಳೆನರಸೀಪುರ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಕಷ್ಟಪಟ್ಟು ಬೆಳೆದ ಬೆಳೆಗಳು ಕಟಾವು ಮಾಡೋ ಮುನ್ನ ಕಾಡಾನೆ ಪಾಲಾಗೋದನ್ನು ತಪ್ಪಿಸಲು ಮಲೆನಾಡು ಭಾಗದ ರೈತರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡಂತೆ ರಾತ್ರಿಯಿಡೀ ಕಾಯೋದ್ರ ಮೂಲಕ ತರಹೇವಾರಿ ಬೆಳೆಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಬಳಿಯ ಕಟ್ಟೆಹೊಳೆ ಸಮೀಪ ಮುಖ್ಯ ರಸ್ತೆ ಅಕ್ಕಪಕ್ಕದ ಜಮೀನಲ್ಲಿ ನೂರಾರು ಎಕರೆಯಲ್ಲಿ ರೈತರು ಭತ್ತ ಬೆಳೆದಿದ್ದಾರೆ. ಒಂದು ಕಡೆ ಅಕಾಲಿಕ ಮಳೆ, ಮತ್ತೊಂದೆಡೆ ಆನೆಗಳ ಸಮಸ್ಯೆಯಿಂದ ರೈತರು ಬಸವಳಿದಿದ್ದು ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿ ಸಮೃದ್ಧಿಯಾಗಿ ಬೆಳೆದ ಪೈರನ್ನ ಸಂರಕ್ಷಣೆ ಮಾಡಲು ಇನ್ನಿಲ್ಲದ ಕಸರತ್ತು ಆರಂಭಿಸಿದ್ದಾರೆ.
ಹಗಲು ವೇಳೆ ಬೆವರು ಹರಿಸಿ ದುಡಿದು ಮನೆಗೆ ತೆರಳಿ ಸಂಜೆಯಾದ ಬಳಿಕ ರೈತರು ಗೇಣಿ ಗದ್ದೆ ಬಳಿ ಬಂದು ಕೂಡಿಕೊಳ್ತಿದ್ದಾರೆ. ಸೂರ್ಯಾಸ್ತವಾಗುವುದನ್ನೇ ಕಾದು ಆನೆಗಳು ಹೊರಡುವ ಸಮಯವನ್ನ ಅರಿತು ರಸ್ತೆ ಬದಿ ಬೆಂಕಿ ಹಾಕ್ತಿದ್ದಾರೆ. ಆನೆಗಳು ತಮ್ಮ ಗದ್ದೆಗಳಿಗೆ ಬರದಂತೆ ಮಾಡಲು ರಾತ್ರಿಯಿಡೀ ಡಂಗುರ ಬಾರಿಸುತ್ತಾ ವಿಚಿತ್ರ ಧ್ವನಿಯಲ್ಲಿ ಅರಚುತ್ತಾ ದೊಡ್ಡ ಮಟ್ಟದ ಶಬ್ದ ಮಾಡುತ್ತಿದ್ದಾರೆ. ಹೆಡ್ಲೈಟ್ ಅನ್ನ ಹಣೆಗೆ ಕಟ್ಟಿಕೊಂಡು ಗದ್ದೆಗಳ ಕಡೆ ಬೆಳಕನ್ನ ಹಾಯಿಸಿ ಪ್ರಾಣವನ್ನ ಒತ್ತೆ ಇಟ್ಟು ಬೆಳೆಗಾರರು ಬೆಳೆಗಳ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಈ ವೇಳೆ ಮಲ್ಲಾಪುರ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಮಾತನಾಡಿ, ಒಂದು ಹೊತ್ತಿನ ಊಟಕ್ಕಾಗಿ ಹಗಲಿನ ಜೊತೆಗೆ ರಾತ್ರಿಯಿಡೀ ಕಷ್ಟಪಡಬೇಕಾದ ಸ್ಥಿತಿ ಬಂದಿದೆ. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಆನೆಗಳ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸದೇ ಇರುವುದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ರೈತ ಬೆಳೆದ ಬೆಳೆಗಳನ್ನ ಹೀಗೆ ಕಾಡಾನೆಗಳು ನಾಶಪಡಿಸಿದ್ರೆ ರೈತರ ಪರಿಸ್ಥಿತಿ ಅಯೋಮಯವಾಗುತ್ತದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಇದೇ ವೇಳೆ ಮಲ್ಲಿಕಾರ್ಜುನ್, ದಯಾನಂದ್, ಹಾಲಪ್ಪ, ಪರಮೇಶ್, ಕೃಷ್ಣ, ವೀರಭದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಮಲ್ಲಿಕಾರ್ಜುನ ಅಂತ ಸೂರ್ಕೋಡು ಬೈಲಲ್ಲಿ 4 ಎಕರೆ ಗದ್ದೆ ಮಾಡಿದ್ದೀನಿ. ಪಕ್ಕದವ್ರ ಜೊತೆಲಿದ್ದವರೆಲ್ಲ ಸೇರ್ಕಿದ್ರು, ಅವರು 2 ಎಕರೆ 3 ಎಕರೆ 4 ಎಕರೆ ಗದ್ದೆ ಮಾಡಿದ್ದಾರೆ. ಅವರು ಯಾರ ಹತ್ರ ಜಮೀನು ತಗೊಂಡು ಅವರಿಗೆ 5,000 10,000 ಗೊತ್ತು ಜಮೀನು ಮಾಡ್ತಾರೆ. ಅವ್ರು ಹೊಟ್ಟೆ ಪಾಡಿಗೆ ಮಾಡ್ತಾರೆ. ಕೂಲಿ ಕರೆದು ಸರ್ಕಾರ ಕೊಡುತ್ತೆ 5 kg ಅಕ್ಕಿ ಕೊಡುತ್ತೆ ಅಂತಂದ್ರೆ 3 kg ಅಕ್ಕಿ ಕೊಡ್ತಾರೆ, ಯಾವುದಕ್ಕೂ ಸಾಕಾಗಲ್ಲ. 2 kg ರಾಗಿ ಕೊಡ್ತಾರೆ, ಅದರಲ್ಲೂ ಕಟ್ಟಿಂಗ್ ಮಾಡೇ ಕೊಡ್ತಾರೆ. ಏನೂ ಮಾಡೋಂಗಿಲ್ಲ. ಅವ್ರು ಬೆಳೆ ಬೆಳ್ಕೊಂತಾರೆ, ಏನೋ ದನ ಕರ ಮೇಯಬೇಕು, ಹುಲ್ಲು ಬೇಕು, ಹುಲ್ಲಿಗೆ ದನ ಕರಿಗೆ ಹುಲ್ಲಿಗೆ ಬೇಕು. ಏನೂ ಮಾಡೋಂಗಿಲ್ಲ. ದನ ಕರೆ 2 ಹಾಕಿ ದನ ಕರೆ ಮೇಯೋಕ್ಕೂ ಜಾಗಿಲ್ಲ, ಹುಲ್ಲು ಬೆಳ್ಕೊಳಕ್ಕೂ ಬಿಡ್ತಾಯಿಲ್ಲ. ಈ ಸರ್ಕಾರ ಲೆಕ್ಕಾಚಾರಕ್ಕೆ ಉಲ್ಟ್ರೆ ಯಾವುದೂ ಮಾಡೋಕ್ಕಾಗ್ತಾಯಿಲ್ಲ. ಆನೆ ಗಲಾಟೆ ಮೊನ್ನೆ ಇಲ್ಲಿಂದ ಓಡಿಸ್ದು, ಅಲ್ಲಿಂದ ಮತ್ತೀಗ ಇವತ್ತು ಅಲ್ಲಿಂದ ಓಡಿಸ್ತಾ ಇದ್ದಾರೆ. ಈ ಕಡೆ ಮಹಿಳೆಯರ ಸಮಸ್ಯೆ ಹೇಳಿಕೊಳ್ಳಲು ಮಹಿಳಾ ಆಯೋಗ, ಮಕ್ಕಳ ಸಮಸ್ಯೆ ಹೇಳಲು ಮಕ್ಕಳ ಆಯೋಗ ರಚನೆ ಮಾಡುವಂತೆ ಪುರುಷರು ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಸಂವಿಧಾನಾತ್ಮಕವಾಗಿ ಪುರುಷ ಆಯೋಗ ರಚನೆ ಆಗಬೇಕೆಂದು ಓಡನಹಳ್ಳಿ ನ್ಯಾನೋ ಫುಡ್ ಪಾರ್ಕ್ ಸಿಇಒ ಅಶೋಕ್ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ, ಸಂವಿಧಾನದಲ್ಲಿ ಎಲ್ಲಿಯೂ ಹುಡುಗನಿಗೆ ಒಂದು ನ್ಯಾಯ, ಹುಡುಗಿಗೆ ಒಂದು ನ್ಯಾಯ ಅಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಹೇಳಿರೋದಿಲ್ಲ. ಹುಡುಗರು ಪ್ರೀತಿ ಮಾಡಬೇಕಾದ್ರೆ ದಯವಿಟ್ಟು ಯೋಚಿಸಿ, ಹುಡುಗಿ ಕೈಕೊಟ್ಲು ಅಂತ ಆತ್ಮಹತ್ಯೆ ದಾರಿ ತುಳಿಯಬೇಡಿ. ಪ್ರೀತಿಸಿ ಮೋಸ ಹೋಗಿರುವ ಹುಡುಗರಲ್ಲಿ ಒಂದು ಮನವಿ ಏನೆಂದರೆ, ಈ ಶಾಕ್ನಿಂದ ಹೊರಬಂದು ದಯವಿಟ್ಟು ಹೊಸ ಜೀವನ ಶುರು ಮಾಡಿ. ನಾನು ಮತ್ತು ನನ್ನ ಫುಡ್ ಪಾರ್ಕ್ ನಿಜವಾದ ಪ್ರೀತಿಗೆ ಯಾವತ್ತೂ ಆಸರಿಯಾಗಿ ನಿಂತೇ ಇರ್ತೇನೆ. ಈ ಪ್ರಮಾಣ 20-25ರಷ್ಟಿದ್ದು ಕೆಲಸದ ನಿರಂತರ ಒತ್ತಡ ಮತ್ತು ಕುಟುಂಬದ ಒತ್ತಡದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿರುತ್ತಾರೆ. ಇದು ಇನ್ನೊಂದು ತರಹದ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತಿದೆ. ಆದರೆ ಪೊಲೀಸ್ ಇಲಾಖೆಯ ನೌಕರರು ಎಲ್ಲಿಯೂ ಹೇಳಿಕೊಳ್ಳಲಾಗುತ್ತಿಲ್ಲ. ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಕೆಲಸದ ಒತ್ತಡ ಮತ್ತು ಕುಟುಂಬದ ಒತ್ತಡದಿಂದಾಗಿ ಕರ್ನಾಟಕ ಸಾರಿಗೆ ಇಲಾಖೆಯ ಡ್ರೈವರ್ ಮತ್ತು ಕಂಡಕ್ಟರ್ ಕೆಲಸ ಮಾಡಲಾಗುತ್ತಿಲ್ಲ. ಇವರಲ್ಲಿ 30% ಪ್ರಮಾಣ ಅಧಿಕವಿದ್ದು ಹಳ್ಳಿಗಳಲ್ಲಿ ರೈತರ ಮನೆ ಹೇಳುತ್ತಿರದು. ಆದ್ದರಿಂದ ಶಕ್ತಿ ಯೋಜನೆ ಇನ್ನೊಮ್ಮೆ ಮರುಪರಿಶೀಲಿಸಬೇಕು. ಇಲ್ಲವಾದರೆ ನ್ಯಾಯಾಲಯದ ಮೆಟ್ಟಿಲೇರಲಾಗುವುದು. ಒಟ್ಟಿನಲ್ಲಿ ಸಮಾಜದ ದುಡಿಯುವ ವರ್ಗ, ಪುರುಷ ಮತ್ತು ಯುವಕರು ಒಂದೇ ರೀತಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿರುತ್ತಾರೆ ಎಂದರು. ಅರಸೀಕೆರೆ ತಾಲೂಕು ಗಂಡಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ, ಸಕಲೇಶಪುರ ತಾಲೂಕಿನಲ್ಲಿ ಪುರುಷ ಆತ್ಮಹತ್ಯೆ ಮಾಡಿಕೊಂಡ ಘಟನೆ, ಚನ್ನರಾಯಪಟ್ಟಣ, ಆಲೂರು, ಹಾಸನ ತಾಲೂಕು ಸೇರಿದಂತೆ ನಾನಾ ಘಟನೆಯನ್ನ ಇದೇ ವೇಳೆ ಮೆಲುಕು ಹಾಕಿದ್ರು. ಧೈರ್ಯವಾಗಿ ನನ್ನ ನಂಬರ್ 9964979899ಗೆ ಕರೆ ಮಾಡಬಹುದೆಂದು ತಿಳಿಸಿದರು. HCN ನ್ಯೂಸ್, ಹಾಸನ. ಡಿಮ್ಯಾಂಡ್ಸ್ಗಳು ನೋಡೋಕ್ಕಿಂತ ಮುಂಚೆ ಫಸ್ಟ್ ಒಂದಷ್ಟು ಇಲ್ಲಿ ಘಟನೆಗಳು ವಿವರ ಕೊಟ್ಟಿದ್ದೀನಿ. ಘಟನೆ 1, ಘಟನೆ 2, ಘಟನೆ 3, ಘಟನೆ 4, ನೆನ್ನೆ ಕೂಡ ಒಂದು ಘಟನೆ ಆಗಿದೆ. ಸೊ ನಂದು ಏನು ಮೊದಲನೇದು ಅಂತಂದರೆ, ಒಂದು ಪುರುಷ ಆಯೋಗ ಸಂವಿಧಾನಾತ್ಮಕವಾಗಿ ರಚನೆ ಆಗಲೇಬೇಕು. ಪುರುಷ ಆಯೋಗ ಮೊದಲನೇ ಬೇಡಿಕೆ ರಚನೆ ಆಗಲೇಬೇಕು. ಎರಡನೇ ಬೇಡಿಕೆನೂ ಹಾಕಿದ್ದೀನಿ, ವಿಮಾನ ನಿಲ್ದಾಣ ಆಗಲೇಬೇಕು. ನಾನು ಓಡಾಡಬೇಕು ವಿಮಾನ ನಿಲ್ದಾಣ, ಎಲ್ಲರೂ ಓಡಾಡಬೇಕು. ನಾನು ಟ್ಯಾಕ್ಸ್ ಕಟ್ತೀನಿ, ಅದಕ್ಕೆ ನನಗೆ ಹಕ್ಕಿದೆ, ನಾನು ಕೇಳ್ತಾ ಇದ್ದೀನಿ. ಇದು ಆತ್ಮಹತ್ಯೆದು ಯಾವುದು ಅಂತಂದರೆ, ಘಟನೆ 27 ನವೆಂಬರ್ 2001. ಒಬ್ಬ ಹುಡುಗ ಸತ್ತಿರೋದು. 9 ವರ್ಷದ ಹುಡುಗಿನ ಲವ್ ಮಾಡಿ ಹುಡುಗ ನೇಣಾಕಂಡ. ಪಾಪ ಯಾಕೆ ಅವ್ನು ನೇಣಾಕಂಡ? ಪುರುಷ ಆಯೋಗ ಇದ್ದರೆ ಅವ್ನು ಹೇಳ್ಕೊಂಡು ಹೋಗೋ ಕಷ್ಟನ. ಎರಡನೇದು ಕಾಫಿ ಬೆಳೆಗಾರರ ಪುತ್ರ. ಇದು ನಾನು ವರದಿ ಮಾಡಿರೋದಲ್ಲ, ನೀವೇ ವರದಿ ಮಾಡಿರೋದು. ಸತ್ತೋಗೋನು ಅಲ್ಲ, ಅದೆಲ್ಲ ಸತ್ತೋಗಿರೋರಲ್ಲ. ಚನ್ನರಾಯಪಟ್ಟಣದ ರೋಟರಿ ಕ್ಲಬ್ ವಿಷನ್, ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ ಮತ್ತು ರಾಧಾಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಸಹಯೋಗದೊಂದಿಗೆ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು.
ಕಾರ್ಯಕ್ರಮವನ್ನು ಹಾಸನದ 4ನೇ ಅಧಿಕ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಜಗದೀಶ್ ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಭಾರತ ಸಂವಿಧಾನವು ಒಂದು ಬೃಹತ್ ಮತ್ತು ಸುಂದರವಾದ ಸಂವಿಧಾನವಾಗಿದ್ದು, ಈ ಸಂವಿಧಾನದಲ್ಲಿ ದೇಶಕ್ಕೆ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ತನ್ನದೇ ಆದ ಉತ್ತಮವಾದ ಅಂಶಗಳನ್ನು ಡಾ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆ ಮೇಲೆ ರಚನೆ ಮಾಡಲಾಗಿದ್ದು, ಸಂವಿಧಾನಕ್ಕೆ ನಾವೆಲ್ಲರೂ ಗೌರವಿಸುತ್ತಾ ಸಂವಿಧಾನದಲ್ಲಿರುವ ಹಕ್ಕುಗಳನ್ನು ಪಡೆಯುತ್ತಾ ಕರ್ತವ್ಯ ನಿಭಾಯಿಸಬೇಕೆಂದು ತಿಳಿಸುತ್ತಾರೆ. ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯ್ ಮಾತನಾಡಿ, ನಾವು ಸಂವಿಧಾನವನ್ನು ಗೌರವಿಸಿದ್ದಲ್ಲಿ ಅದರಲ್ಲಿರುವ ಎಲ್ಲ ಹಕ್ಕುಗಳನ್ನು ಅನುಭವಿಸಬಹುದು. ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ನಮ್ಮದು. ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿ ಎಲ್ಲರಿಗೂ ಸಾಮಾಜಿಕ ಹಕ್ಕು ಮತ್ತು ಎಲ್ಲರೂ ಜೀವಿಸುವ ಹಾಗೂ ಪ್ರಶ್ನೆ ಮಾಡುವ ನೈತಿಕತೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಂದರರಾಜ್, ಕಾರ್ಯದರ್ಶಿ ಎಡಿ ಕುಮಾರ್, ರಾಧಾಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ನ ಮುಖ್ಯೋಪಾಧ್ಯಾಯ ಕಾರ್ತಿಕ್ ಸೆಲ್ವಾರ್ವರಾಜು, ಬಿಆರ್ಸಿ ಅನಿಲ್, ವಿದ್ಯಾರ್ಥಿಗಳು ಮತ್ತು ರೋಟರಿ ಕ್ಲಬ್ ಸದಸ್ಯರು ಭಾಗವಹಿಸಿದ್ರು. ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ವಕೀಲರಾದ ಚಂದನ ಅವರು ಸಂವಿಧಾನದ ಬಗ್ಗೆ ಉಪನ್ಯಾಸ ನೀಡಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. Recently, in the year 2015, by virtue of decision taken by the Union of India in the year 2015, then it was transformed as Constitution Day. November 26th marks the adoption of Indian Constitution 1950. You are all aware, Dr. B.R. Ambedkar, a staunch advocate. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಳೇಬೀಡು ಸಮೀಪದ ಜೈನರ ಗುತ್ತಿಯಲ್ಲಿ ನಡೆದ ಪಂಚ ಕಲ್ಯಾಣ ಸಿದ್ಧತಾ ಸಭೆಯಲ್ಲಿ ಆಚಾರ್ಯ ಚಂದ್ರಪ್ರಭಾ ಮುನಿ ಮಹಾರಾಜರು ಸಮಿತಿ ಅಧ್ಯಕ್ಷ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರೊಂದಿಗೆ ಸಿದ್ಧತೆ ಕುರಿತು ಮಾತುಕತೆ ನಡೆಸಿದರು. ಇತಿಹಾಸದ ಹಿನ್ನೆಲೆ ಇರುವ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದಾಗ ಧರ್ಮ ಬೆಳೆಯುವುದರೊಂದಿಗೆ ಇತಿಹಾಸದ ಮಾಹಿತಿ ಬೆಳಕಿಗೆ ಬರುತ್ತದೆ ಎಂದು ಜೈನ ಮುನಿ ಆಚಾರ್ಯ ಚಂದ್ರಪ್ರಭಾ ಮುನಿ ಮಹಾರಾಜ್ ಹೇಳಿದರು. ಜೈನರ ಗುತ್ತಿಯಲ್ಲಿ ಮಂಗಳವಾರ ನಡೆದ ಪಂಚ ಕಲ್ಯಾಣ ಮಹೋತ್ಸವದ ಸಿದ್ಧತಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಳೆಯದಾದ ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವುದು ಪುಣ್ಯದ ಕೆಲಸ. ಈ ನಿಟ್ಟಿನಲ್ಲಿ ಹೊಯ್ಸಳರ ಇತಿಹಾಸದೊಂದಿಗೆ ಬೆಳೆದುಕೊಂಡಿರುವ ಜೈನರ ಗುತ್ತಿ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಚಂದ್ರಪ್ರಭಾ ಮುನಿ ಮಹಾರಾಜ್ ತಿಳಿಸಿದರು. ಜಿನ ಧರ್ಮ ಪ್ರಭಾವಕ ವೀರಸಾಗರ ಮುನಿ ಮಹಾರಾಜ್ ಮಾತನಾಡಿ, ಪಂಚ ಕಲ್ಯಾಣಕ್ಕೆ 50 ಮಂದಿ ತ್ಯಾಗಿಗಳು ಆಗಮಿಸುತ್ತಾರೆ. 15 ಜೈನ ಮಠದ ಭಟಾರಕರು ಆಗಮಿಸಲಿದ್ದಾರೆ. ಪ್ರತಿನಿತ್ಯ ಸಾವಿರಾರು ಮಂದಿ ಆಗಮಿಸುತ್ತಾರೆ ಎಂದರು. ಪಂಚ ಕಲ್ಯಾಣ ಸಮಿತಿ ಅಧ್ಯಕ್ಷ ಸುರೇಂದ್ರ ಕುಮಾರ್, ಪಂಚ ಕಲ್ಯಾಣಕ್ಕೆ ವಿವಿಧ ಊರಿನಿಂದ ಆಗಮಿಸಿದ ಭಕ್ತರು ಧಾರ್ಮಿಕ ಆಚರಣೆಯನ್ನ ಕಣ್ತುಂಬಿಕೊಂಡು ಊಟೋಪಚಾರ ಸ್ವೀಕರಿಸಿ ಧನ್ಯತಾ ಭಾವದಿಂದ ಹಿಂತಿರುಗುವಂತಿರಬೇಕೆಂದು ಉಪ ಸಮಿತಿಗಳ ಪದಾಧಿಕಾರಿಗಳಿಗೆ ಸಲಹೆ ನೀಡಿದರು. ಪಂಚ ಕಲ್ಯಾಣ ಸಮಿತಿ ಕಾರ್ಯಾಧ್ಯಕ್ಷ ಕುಣಿಗಲ್ ಬ್ರಹ್ಮದೇವಯ್ಯ, ಕಾರ್ಯದರ್ಶಿಗಳಾದ ನೇಮಿರಾಜ ಅರಿಗ, ಪಾಣಿ ಮಂಗಳೂರು ಧರಣೇಂದ್ರ, ಪದಾಧಿಕಾರಿಗಳಾದ ಎಸ್ಎನ್ ಅಶೋಕ್ ಕುಮಾರ್, ಭದ್ರಪ್ರಸಾದ್, ಧವನ್ ಜೈನ್, ಸುಕುಮಾರ್, ಪ್ರಮೋದ್ ಪಾಲ್ಗೊಂಡಿದ್ದರು. HCN ನ್ಯೂಸ್, ಬೇಲೂರು. ಪ್ರಕೃತಿಯೇ ದೇವರೆಂದು ಪೂಜಿಸುವ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿರುವ ಚನ್ನರಾಯಪಟ್ಟಣ ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ವಿದ್ಯಾರ್ಥಿನಿ ತಸ್ಮಿನ್ ಫಾತಿಮಾ ಚಿನ್ನದ ಪದಕ ಗಳಿಸಿದ್ದಾರೆ. ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಅವರ ಪ್ರೇರಣೆಯಿಂದ ಪ್ರಕೃತಿಯಲ್ಲಿ ದೇವರಿದ್ದಾನೆ ಎಂಬ ವಿಷಯದ ಪ್ರಬಂಧ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ 2,70,000 ಮಂದಿಯಲ್ಲಿ ತಸ್ಮಿನ್ ಪ್ರಥಮವಾಗಿದ್ದು ಹೆಗ್ಗಳಿಕೆಯಾಗಿದೆ. ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ಬಗ್ಗೆ ತಸ್ಮಿನ್ ಫಾತಿಮಾ ತಂದೆ ತಾಯಿ ಶಿಕ್ಷಕರು ಗೌರವಿಸಲಾಯಿತು. ಆಂಧ್ರಪ್ರದೇಶದ ಪುಟ್ಟಪರ್ತಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆದ ರಾಜ್ಯಮಟ್ಟದ ಇಂಗ್ಲಿಷ್ ಭಾಷಾ ಪ್ರಬಂಧ ಸ್ಪರ್ಧೆ ನಡೆದು ಪ್ರಕೃತಿಯಲ್ಲಿ ದೇವರಿದ್ದಾನೆ ಎಂಬ ವಿಷಯದ ಬಗ್ಗೆ ಪ್ರಕೃತಿ, ಸಂಸ್ಕೃತಿ, ಮೌಲ್ಯ, ಆಧ್ಯಾತ್ಮ ವಿಚಾರಗಳನ್ನು ವ್ಯಾಕರಣಬದ್ಧವಾಗಿ ತನ್ನ ಪ್ರಬಂಧದಲ್ಲಿ ಮಂಡಿಸಿದ್ರು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸ್ಪರ್ಧೆ ನಡೆದಿತ್ತು ಎಂದು ಜಿಲ್ಲಾ ಸತ್ಯಸಾಯಿ ಸೇವಾ ಸಮಿತಿ ಅಧ್ಯಕ್ಷ ಡಾ ಕೆಆರ್ ನಾಗರಾಜ್ ವಿವರಿಸಿ ಮಾತನಾಡಿದ ಅವರು, ಬಾಲ್ಯದಲ್ಲಿ ಮಕ್ಕಳಿಗೆ ಉತ್ತಮ ಮೌಲ್ಯಗಳು, ಸಂಸ್ಕಾರಗಳು ದೊರೆಯಬೇಕು. ಗಿಡಮರಗಳ ರಕ್ಷಣೆಯಂತೆ ಮಕ್ಕಳ ರಕ್ಷಣೆ ಆಗಬೇಕು. ಶಿಕ್ಷಕರು ಹಾಗೂ ಪೋಷಕರು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ, ಆಧ್ಯಾತ್ಮ ಬೆಳವಣಿಗೆಗೆ ಪೂರಕ ಕಾರ್ಯ ಮಾಡಿ ಎಂದರು.
ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಿಎನ್ ಅಶೋಕ್ ಮಾತನಾಡಿ, ಪ್ರಕೃತಿಯೇ ದೇವರು, ಮರ ದೇವರು ಕೊಟ್ಟವರ, ಗಿಡ ಹಾಗೂ ಮಕ್ಕಳನ್ನ ನಾವು ಪೋಷಿಸಬೇಕು. ಇದು ಸಮಾಜದ ಕರ್ತವ್ಯ. ಇವರಲ್ಲಿ ದೇವರನ್ನ ನಾವು ಕಾಣಬೇಕು ಎಂದರು. ಪ್ರೇರಕ ಶಿಕ್ಷಕರಾದ ಲತಾ, ಮಧುಮತಿ, ದೀಪ್ತಿ, ಮುಖ್ಯ ಶಿಕ್ಷಕಿ ಮಮತಾ, ಸತ್ಯಸಾಯಿ ಸೇವಾ ಸಮಿತಿ ಪದಾಧಿಕಾರಿಗಳಾದ ಪ್ರವೀಣ್, ಶಾಲೆಯ ಆಧ್ಯಾತ್ಮ ವಿಚಾರಗಳನ್ನು ವ್ಯಾಕರಣಬದ್ಧವಾಗಿ ತನ್ನ ಮುಖ್ಯಸ್ಥರಾದ ಜಯಮ್ಮ, ನಂಜುಂಡೇಗೌಡ, ವಿವೇಕ್ ಪ್ರಬಂಧದಲ್ಲಿ ಮಂಡಿಸಿದರು. ಶ್ರೀ ಸತ್ಯಸಾಯಿ ಬಾಬಾ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕರ್ನಾಟಕ ಉತ್ತರದಲ್ಲಿದೆ, ಹಾಗೆ ದಕ್ಷಿಣ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಇರೋ ದಾವಣಗೆರೆ ತನಕ ಇದೆ. ಈ ಕಡೆಯಿಂದ ಇಲ್ಲಿ ಮಡಿಕೇರಿಯಿಂದ ಶುರುವಾಗಿ ಮಡಿಕೇರಿ, ಹಾಸನ, ಹಾಗೆ ಮೇಲೆ ಶಿವಮೊಗ್ಗ, ಬೆಳಗಾವಿ, ಬೀದರ್ವರೆಗೂ ಕರ್ನಾಟಕ ಉತ್ತರ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳು, ಉಡುಪಿ ಎಲ್ಲ ಸೇರಿ ಇಷ್ಟೆಲ್ಲ ನೋಡಿ, ಎಲ್ಲ ಈ ಕಡೆ ತಗೊಂಡ್ರೆ ಬಹಳ ಪ್ರತಿಭಾವಂತ ಎಲ್ಲ. ಹೊಳೆನರಸೀಪುರ ಇತ್ತೀಚೆಗಷ್ಟೇ ಸ್ವರ್ಣ ವಿದ್ಯಾಸಂಸ್ಥೆ ಮಕ್ಕಳಿಂದ ಅಭೂತಪೂರ್ವ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಾಲೆಯಿಂದ ಹೊರಟಂತ ಮಕ್ಕಳು ಮತ್ತು ಶಾಲೆಯ ಶಿಕ್ಷಕರು ಪಟ್ಟಣದ ಪ್ರಮುಖ ಬೀದಿಗಳಾದ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ರಸ್ತೆ, ಸಿಂಗ್ರಿಗೌಡ ಸರ್ಕಲ್, ಗಾಂಧಿ ಸರ್ಕಲ್ ಹಾಗೂ ಅಂಬೇಡ್ಕರ್ ವೃತ್ತಗಳಲ್ಲಿ ಮಾನವ ಸರಪಳಿ ಮಾಡಿ ಸರ್ಕಾರದ ಅಣತಿಯಂತೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಶಾಲೆ ವತಿಯಿಂದ ಗಾಂಧಿ ಪ್ರತಿಮೆಗೆ ಪುರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರೊಂದಿಗೆ ಸೇರಿ ಮಾಲಾರ್ಪಣೆ ಮಾಡಿದ್ರು. ಮಕ್ಕಳೆಲ್ಲ ಸೇರಿ ಕನ್ನಡ ಹಾಡಿಗೆ ನೃತ್ಯ ಮಾಡಿ ಜನರ ಮನಸೂರೆಗೊಳಿಸಿದ್ರು. HCN ನ್ಯೂಸ್, ಹೊಳೆನರಸೀಪುರ. ಉಪಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳ ಮತದಾರ ನಿರ್ಣಾಯಕರಾಗಿದ್ದು, ಅವರ ಬೆಂಬಲದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗಿದೆ ಎಂದು ಹಾಸನ ಜಿಲ್ಲಾ ಕಾಂಗ್ರೆಸ್ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಮಹೇಶ್ ಕಬಾಳು ತಿಳಿಸಿದ್ದಾರೆ. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಹಿಂದುಳಿದ ವರ್ಗದ ನಾಯಕ ಡಿ ದೇವರಾಜ್ ಅರಸು ನಂತರ ರಾಜ್ಯದಲ್ಲಿ 5 ವರ್ಷ ಮುಖ್ಯಮಂತ್ರಿ ಹುದ್ದೆ ಪೂರೈಸಿದ ಏಕೈಕ ನಾಯಕ ಸಿದ್ದರಾಮಯ್ಯನವರು ಅವರ ನೇತೃತ್ವದಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶ ಫಲಿಸಿದೆ. 3 ಕ್ಷೇತ್ರಗಳಲ್ಲಿಯೂ ಅಹಿಂದ ಮತದಾರರು ಕಾಂಗ್ರೆಸ್ ಪಕ್ಷದಿಂದ ದೂರವಾಗಿಲ್ಲವೆಂಬುದನ್ನು ಫಲಿತಾಂಶ ಸ್ಪಷ್ಟಪಡಿಸಿದೆ. 3 ಕ್ಷೇತ್ರಗಳು ಸಹ ಅಹಿಂದ ಮತದಾರರೇ ಗಣನೀಯ ಸಂಖ್ಯೆಯಲ್ಲಿರುವ ಕ್ಷೇತ್ರಗಳು. ಚನ್ನಪಟ್ಟಣದಲ್ಲಿ ಒಕ್ಕಲಿಗರು 1 ಲಕ್ಷಕ್ಕೂ ಹೆಚ್ಚಿದ್ರೂ ಸಹ ಮುಸ್ಲಿಂ, ದಲಿತ, ಕುರುಬ, ತಿಗಳ, ನೇಕಾರ, ಬಲಿಜ, ಮಡಿವಾಳ, ಬೆಸ್ತ ಹೀಗೆ ಅಹಿಂದ ಮತಗಳು 1 ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿವೆ. ಅದೇ ರೀತಿಯಲ್ಲಿ ಶಿಗ್ಗಾವಿಯಲ್ಲಿ ಮುಸ್ಲಿಂ ಹಾಗೂ ಕುರುಬ ಸೇರಿದಂತೆ 1.30 ಲಕ್ಷದಷ್ಟಿದೆ. ದಲಿತರು ಹಾಗೂ ಇತರೆ ಹಿಂದುಳಿದ ವರ್ಗಗಳು ಇಲ್ಲಿವೆ. ಸಂಡೂರಿನಲ್ಲಿ 70,000ಕ್ಕೂ ಹೆಚ್ಚು ಎಸ್ಟಿ ಮತದಾರರಿದ್ದಾರೆ. ಕುರುಬ, ಪರಿಶಿಷ್ಟ ಜಾತಿ, ಇತರೆ ಹಿಂದುಳಿದ ವರ್ಗಗಳು ಗಣನೀಯ ಪ್ರಮಾಣದಲ್ಲಿದ್ದಾರೆ. ಎಲ್ಲ ಅಹಿಂದ ವರ್ಗಗಳು ಕಾಂಗ್ರೆಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿಸುವುದು ಕಂಡುಬರುತ್ತದೆ. ಅದರಲ್ಲೂ ಮುಸ್ಲಿಂ ಮತ್ತು ಕುರುಬರ ಮತಗಳು ಚದುರಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಡೆದಿರುವ ಷಡ್ಯಂತ್ರ ಅಹಿಂದ ವರ್ಗಗಳನ್ನು ಒಗ್ಗೂಡಿಸಿದೆ. ಇದು ಕೇವಲ ಪ್ರತಿಪಕ್ಷಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರೋದು ಸುಳ್ಳೇನೂ ಅಲ್ಲ. ಡಿಸೆಂಬರ್ 5ರಂದು ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರ ಸ್ವಾಭಿಮಾನ ಸಮಾವೇಶವನ್ನು ಏರ್ಪಡಿಸಿದ್ದು, ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಹಿಂದ ಶಕ್ತಿಯನ್ನು ತೋರಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಮನೆ ಬಾಗಿಲಿನಲ್ಲಿ ಕಂದಾಯ ಇಲಾಖೆಯಿಂದ ಸಮಸ್ಯೆಗೆ ಪರಿಹಾರ. ಅರೇಹಳ್ಳಿಯಲ್ಲಿ ಶಾಸಕ ಎಚ್ಕೆ ಸುರೇಶ್ರಿಂದ ಜನತಾ ದರ್ಶನ ಆಯೋಜನೆ. 50 ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ಹಾಗೂ ಪಿಂಚಣಿ ಮಂಜೂರಾತಿ ಪತ್ರ ವಿತರಣೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಸಿದ್ಧತೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೆ ಮುಂಜಾಗ್ರತೆ ವಹಿಸಿ ಶ್ರೀರಾಮ ಸೇನೆ ಸದಸ್ಯರಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ದಶಕಗಳಿಂದ ಜಲ್ಲಿ ಡಾಂಬರ್ ಕಾಣದ ನಗರದಿಂದ 200 ಮೀಟರ್ ದೂರದ ಹೆಬ್ಬಸಾಲೆ ರಸ್ತೆ ಪ್ರತಿನಿತ್ಯ ಸಂಚಾರಕ್ಕೆ ನರಕಯಾತನೆ ಅನುಭವಿಸುತ್ತಿರುವ ವಿದ್ಯಾರ್ಥಿಗಳು. ಹಾಲಿ ಶಾಸಕರೇ, ನೀವಾದರೂ ಇದರತ್ತ ಗಮನ ಹರಿಸಿ, ಸಾರ್ವಜನಿಕರ ಒಕ್ಕೊರಲಿನ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.